ಸಿನಿಮಾ ರಿಲೀಸ್ ಟೈಮಲ್ಲಿ ಒಬ್ಬ ಹೀರೋ ಪ್ರಮೋಷನ್ ಅಲ್ಲಿ ಭಾಗಿಯಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಈ ಟೈಮಲ್ಲಿ ಅಂದ್ರೆ ಇಂಡಸ್ಟ್ರಿ ಈ ಸ್ಥಿತಿಲಿದೆ, ಜೊತೆಗೆ ಈಗ ಧ್ರುವ ಅವ್ರು ಬಂದು ಸಪೋರ್ಟ್ ಮಾಡಿರುವಂತದ್ದು ಮತ್ತೆ ವಿನೋದ್ ಅವ್ರು ಇಲ್ಲದೆ ಇರುವಂತದ್ದು ಚಿತ್ರತಂಡಕ್ಕೆ ಪ್ಲಸ್ ಮತ್ತೆ ಮೈನಸ್ ಹೇಗೆ ಅಂತ. ಅಲ್ಲ, ಹೀರೋ ಇಲ್ದೇ ಇರೋದು ಖಂಡಿತ ಮೈನಸ್. ಅವ್ರನ್ನ ನಾವೆಲ್ಲರೂ ಮಿಸ್ ಮಾಡ್ಕೊಳ್ತಾ ಇದ್ವಿ. ಯಾಕಂದ್ರೆ ವಿನೋದ್ ಅವರು ಇವತ್ತು ಇದ್ದಿದ್ರೆ ನಾವೆಲ್ರಿಗೂ ಬಹಳ ಖುಷಿ ಆಗಿರ್ತಿತ್ತು. ನಾವೇ ಇನ್ಫ್ಯಾಕ್ಟ್ ಅವ್ರಿಗೆ ಬರಬೇಡಿ ಅಂತ ಹೇಳಿದ್ವಿ. ಈ ಅವರು ಎಕ್ಸಾಷನ್ ಇರೋದ್ರಿಂದ ಇವತ್ತು ಮತ್ತೆ ನಿನ್ನೆ 2 ದಿವಸ ನೀವು ರೆಸ್ಟ್ ತಗೊಳ್ಳಿ, ನಾಳೆಯಿಂದ ಜಾಯ್ನ್ ಆಗಿ ಅಂತ ಕೇಳಿದ್ವಿ. ಇನ್ಫ್ಯಾಕ್ಟ್ ಅವ್ರು ಬರ್ತೀವಿ ಅಂತ ಹೇಳಿದ್ರು, ನಾವೇ ಬರಬೇಡಿ ನಾಳೆಯಿಂದ ಬನ್ನಿ ಅಂತ ಹೇಳಿದ್ವಿ. ಅವರು ನಾಳೆಯಿಂದ ಮತ್ತೆ ನಮ್ಮ ಪ್ರಮೋಷನ್ ಆಕ್ಟಿವಿಟೀಸ್ ಜಾಯ್ನ್ ಆಗ್ತಾರೆ. ಆಮೇಲೆ ಧ್ರುವ ಅವರು ಎಷ್ಟು ಅವರ ದೊಡ್ಡಸ್ತಿಕೆನ ತೋರಿಸ್ದೆ ಅವರು ಬಂದು ಅವರು ಒಪ್ಕೊಂಡು ನಮ್ಮ ಈ ಟ್ರೈಲರ್ ನ ಲಾಂಚ್ ಮಾಡ್ಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಸರ್, ಈಗ ಪರ್ಟಿಕ್ಯುಲರ್ ಆಗಿ ಒಂದು ಅಂದ್ರೆ ಇದನ್ನ ನಾನು ಆರಂಭದಲ್ಲೇ ಹೇಳ್ತಾ ಇದ್ದೀನಿ, ನೆಗೆಟಿವ್ ಏನಲ್ಲಿ ಕೇಳ್ತಾ ಇಲ್ಲ. ಸಹಜವಾಗಿ ಅಂದ್ರೆ ಸಿನಿಮಾ ರಿಲೀಸ್ ವೇಳೆ ಒಂದು ಅನಿರೀಕ್ಷಿತ ಘಟನೆ ಅಂದ್ರೆ ಅವರ ಆರೋಗ್ಯದಲ್ಲಿ ಏರ್ಪೇರ್ ಆಗಿರ್ತಕ್ಕಂಥದ್ದು, ಆಸ್ಪತ್ರೆಗೆ ಹೋಗಿರುವಂತದ್ದು ಎಲ್ಲವೂ ಕೂಡ ಗೊತ್ತಾಗಿದೆ ನಮ್ಗೆ. ಅಂದ್ರೆ ಒಂದು ಈಗ ಹೊರಗಡೆ ಇರುವಂತ ಆಡಿಯನ್ಸ್ ದೃಷ್ಟಿಕೋನದಲ್ಲಿ ನೀವ್ ಹೇಳೋದಾದ್ರೆ ಎಲ್ಲ ಒಂದ್ ಕಡೆ ಚಿತ್ರತಂಡ ಇದನ್ನ ಅಂದ್ರೆ ಆರೋಗ್ಯದ ವಿಚಾರದಲ್ಲಿ ಖಂಡಿತ ನಾನು ಹೇಳ್ತಾ ಇದ್ದೀನಿ, ಅದು ನೆಗೆಟಿವ್ ಆಗಿ ನಾವು ತಗೊಳ್ತಾ ಇಲ್ಲ ಮಾಧ್ಯಮದವರು. ಎಲ್ಲ ಪ್ರಚಾರದ ಅನಿವಾರ್ಯತೆ ಹೀಗ್ ಮಾಡಿದ್ರ ಹೀಗೆ ಅಂತ ಒಂದಿಷ್ಟು ಕಲ್ಪನೆಗಳು ಬಂದಾಗ ಅದಕ್ಕೆ ಯಾವ ರೀತಿ ಚಿತ್ರತಂಡ ಸಮರ್ಥನೆ ಕೊಡ್ತೀರಿ ಅಂತ. ಈಗ ನಾನು ಹಿಂಗೆ ಇದೀನಲ್ಲ ನೋಡೋದಿಕ್ಕೆ, ನಾನು ಒಂದು ವೇಳೆ ಕುಸ್ದಿದ್ರೆ ನೀವು ಓಕೆ, ಅದು ಪಾಪ ಹೆಂಗೋ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ವಿನೋದ್ ಅವರು ಅಷ್ಟು ಗಟ್ಟಿಮುಟ್ಟಾಗಿರೋರು, ಅವರು ಕುಸಿದ್ರೆ ಅದು ಪಾಸಿಟಿವ್ ಪಬ್ಲಿಸಿಟಿ ಹೇಗಾಗತ್ತೆ? ಅಥವಾ ಅದನ್ನ ಬೇಕು ಅಂತ ಆತರ ಗಿಮಿಕ್ ಯಾರು ಮಾಡಕ್ ಹೋಗ್ತಾರೆ? ಈ ತರದ್ದು ಏನು ಇಲ್ಲ. ನಿಜವಾಗ್ಲೂ ಹಿ ವಾಸ್ ಅನ್ವೆಲ್, ಆದ್ರಿಂದ ಅದು ಆಯ್ತು ಅಷ್ಟೇ. ಅಲ್ಲ ಅಂದ್ರೆ ಈಗ ನೀವು ಫೇಸ್ ಮಾಡಿರ್ತೀರಾ, ಅದಕ್ಕೆ ನಿಮ್ ಮುಖಾಂತರ ಒಂದು ಉತ್ತರ ಸಿಗ್ಲಿ ಅನ್ನೋದಕ್ಕೆ. ಅದೇ ನಾನು ಹೇಳ್ತಾರ ಒಳ್ಳೇದಾಯ್ತು ನೀವು ಕೇಳಿದ ಪ್ರಶ್ನೆ. ಥ್ಯಾಂಕ್ ಯು ಪ್ರಶ್ನೆ ಕೇಳಿದಕ್ಕೆ. ಆದ್ರೆ ಇದೊಂದು ಗಿಮಿಕ್ ಆಗಿ ಆಗಿರುವಂತದ್ದಲ್ಲ, ಇದು ಜೆನ್ಯೂನ್ ಆಗಿ ಆಯ್ತು. ಇನ್ಫ್ಯಾಕ್ಟ್ ನಾವು ಮೊದಲು ಯಾರಿಗೂ ಹೇಳಿರ್ಲಿಲ್ಲ. ಅದು ನ್ಯೂಸ್ ಆಚೆ ಹೋದಾಗ ನಾವು ಅನಿವಾರ್ಯತೆಯಿಂದ ನಾವು ಅದನ್ನ ಕಡೆಗೆ ಹೌದು ಈ ತರ ಅವ್ರು ಕೊಲ್ಯಾಪ್ಸ್ ಆದ್ರೂ ಅವರ ಆರೋಗ್ಯ ಕೆಟ್ಟಿದೆ ಅಂತ ಒಪ್ಕೊಂಡ್ವಿ. ಚೈತನ್ಯ ಸರ್, ಆ ದಿನಗಳು ಸಿನಿಮಾ ಒಂದು 100% ಒರಿಜಿನಲ್ ಸ್ಟೋರಿ ಇಟ್ಕೊಂಡು ಮಾಡಿದಂತ ಸಿನಿಮಾ. ಈಗ ಬಲರಾಮ ಆರಾಮನ ದಿನಗಳು ನೀವೇ ಹೇಳಿದಾಗೆ ಒಂದು ಫಿಕ್ಷನಲ್ ಸ್ಟೋರಿ. ಸೊ ಆ ಟೈಟಲ್ಗೆ ಯಾವ ಮಟ್ಟಿಗೆ ಜಸ್ಟಿಫಿಕೇಶನ್ ಕೊಡುತ್ತೆ ಅಂತ ಬಲರಾಮನ ದಿನಗಳು ಅಂತ ಬಂದಾಗ? ಇದು ರೌಡಿ ಬಲರಾಮ ಅಂತ, ರೌಡಿ ಶೀಟರ್ ಬಲರಾಮ ಅಂತ ಒಬ್ರಿದ್ರು, ಅವರ ಬಯೋಪಿಕ್ ಅಲ್ಲ ಇದು. ಅದರಿಂದ ಬಲರಾಮ ಅನ್ನೋದು ಒಂದು ಫಿಕ್ಷನಲ್ ಕ್ಯಾರೆಕ್ಟರ್. ನಾನು ಎಲ್ಲ ಮತ್ತೆ ಎಲ್ಲ ಇಂಟರ್ವ್ಯೂಸ್ ಅಲ್ಲೂ ಹೇಳ್ತಾ ಇದೀನಿ. ಆ ಬಲರಾಮನ ದಿನಗಳು ಹೇಗೆ, ಆ ದಿನಗಳ ಮತ್ತೊಂದು ಅಧ್ಯಾಯ ಅಂತ ಹೇಳ್ತಾ ಇದೀನಿ. ಇದನ್ನ ಆ ದಿನಗಳು ಸಿನಿಮಾದ ಮತ್ತೊಂದು ಅಧ್ಯಾಯ ಅಲ್ಲ, ಇದು ಒಂದು ಫಿಕ್ಷನಲ್ ಸ್ಟೋರಿ. ಆದ್ರೆ ನಿಜ ಜೀವನದ ಅನೇಕ ಘಟನೆಗಳ ಜನರ ಸ್ಫೂರ್ತಿ ಇದಕ್ಕಿದೆ, ಅದಂತೂ ಇದೆ. ಸುಪ್ರೀತ್ ಸರ್, ಇತ್ತೀಚೆಗೆ ಥಿಯೇಟರ್ ಸಮಸ್ಯೆ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಸೊ ಇತ್ತೀಚೆಗೆ ರೀಸೆಂಟ್ ಆಗಿ ರಿಲೀಸ್ ಆಗಿರ್ತಕ್ಕಂಥ ಒಂದು ಸಿನಿಮಾದವರು ಥಿಯೇಟರ್ ಅಲ್ಲಿ ಕಣ್ಣೀರಾಗ್ತಾ ಇದ್ರು, ಥಿಯೇಟರ್ಗಳು ಸಿಗ್ತಾ ಇಲ್ಲ, ಸಿನಿಮಾ ಚೆನ್ನಾಗಿದೆ ಅಂತೇಳಿ. ಬೇಕಾದ್ರೆ ನನ್ನ ಚಪ್ಪಲಲ್ಲಿ ಹೊಡೆದು ಬಿಡಿ, ಸಿನಿಮಾ ಸರಿ, ಆ ರೀತಿ ಎಲ್ಲ ಪದಗಳನ್ನು ಬಳಸಿದ್ರು. ಸೊ ಈ ರೀತಿಯ ಥಿಯೇಟರ್ಗಳ ಸಮಸ್ಯೆ ಇತ್ತೀಚೆಗೆ ತುಂಬಾ ಎದುರಾಗ್ತಿದೆ. ಸೊ ಈ ಬಲರಾಮ ಸಿನಿಮಾಗೆ ಎಷ್ಟು ಥಿಯೇಟರ್ಗಳು ರಿಲೀಸ್ ಆಗ್ತಾ ಇದೆ ರಾಜ್ಯಾದ್ಯಂತ? ಸರ್, ಇದು 100+ ಥಿಯೇಟರ್ಸ್ ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಇರುತ್ತೆ. ಇನ್ನ ಆಲ್ಮೋಸ್ಟ್ ಲೈಕ್ 50 to 50 ಆಡ್ ಸ್ಕ್ರೀನ್ಸ್ ಮಲ್ಟಿಪ್ಲೆಕ್ಸಸ್ ಅಲ್ಲಿ ಇದೆ, ಅಲ್ಲಿ ರಿಲೀಸ್ ಆಗುತ್ತೆ. ಈಗ ಈ ಸಮಸ್ಯೆಗಳು ಯಾವಾಗ ಬರುತ್ತೆ ಅಂತಂದ್ರೆ ಸರ್, ಈಗ ಹೊಸ ಸಿನಿಮಾಗಳು ಬಂದಾಗ, ಹೊಸಬರು ಬಂದಾಗ ಅದು ಸಮಸ್ಯೆ ಇರುತ್ತೆ. ಯಾಕಂದ್ರೆ ಮೊದ್ಲ ಹಾಗೆ ಒಂದು ಸಿನಿಮಾ ಪ್ರೂವ್ ಮಾಡೋದಕ್ಕೆ 1 ವೀಕ್, 1 ವಾರ 2 ವಾರ ಬೇಕಾಗಿತ್ತು. ಮುಂಚೆ ನೀವು ಒಂದು 10-15 ವರ್ಷದ ಹಿಂದೆ ಹೋದ್ರೆ ಯಾವುದೇ ಸಿನಿಮಾ ಅಟ್ಲೀಸ್ಟ್ 1 ವಾರ ಸಸ್ಟೈನ್ ಆಗೋದು. ಇವತ್ತು ಹೇಗಂದ್ರೆ ಮಾರ್ನಿಂಗ್ ಶೋ ರಿಲೀಸ್ ಆಗಿ ಈವ್ನಿಂಗ್ ಶೋಸ್ ಅಲ್ಲಿ ಅದು ಪ್ರೋಗ್ರೆಸ್ ಆಗಿಲ್ಲ ಅಂತಂದ್ರೆ ಶೋಸ್ ರಿಮೂವ್ ಆಗೋಗುತ್ತೆ ಆಟೋಮೆಟಿಕ್ ಆಗಿ. ಯಾಕೆ ಅಂತಂದ್ರೆ ಇವತ್ತು ಒಂದು ಶೋ ರನ್ ಆಗ್ಬೇಕು ಅಂತಂದ್ರೆ ಒಂದು ಮಿನಿಮಲ್ ಎಕ್ಸ್ಪೆನ್ಸಸ್ ಅನ್ನೋದು ಇದ್ದೇ ಇರುತ್ತೆ. ಒಂದು ಮಲ್ಟಿಪ್ಲೆಕ್ಸಸ್ ಒಂದು ಶೋ ರನ್ ಆಗ್ಬೇಕು ಅಂದ್ರೆ ಒಂದು ಮಿನಿಮಲ್ ಎಕ್ಸ್ಪೆನ್ಸಸ್ ಅನ್ನೋದು ಇರುತ್ತೆ. ಅದ್ ಯಾವಾಗ ಅವ್ರಿಗೆ ಜನರೇಟ್ ಆಗಲ್ಲ ಅದನ್ನ ಅವ್ರು ರಿಮೂವ್ ಮಾಡ್ತಾರೆ. ಸೊ ದಿಸ್ ಇಸ್ ಹೌ ಥಿಯೇಟರ್ ವರ್ಕ್ಸ್. ಶ್ರೇಯಸ್ ಸರ್, ಇದು ನಿಮ್ಗೆ ಪ್ರಶ್ನೆ. ಅಂದ್ರೆ ನೀವು ಇಂಡಸ್ಟ್ರಿಗೆ ಬರೋಂತ ಯೋಚನೆ ಜೊತೆಗೆ ಸರ್ ಇಲ್ಲಿ ಈ ಸಿನಿಮಾನೇ ಮಾಡಕ್ಕೆ ಒಂದು ಪರ್ಟಿಕ್ಯುಲರ್ ಕಾರಣ ಇದೆ ಅನ್ನೋಂತ ಒಂದು ಎಲ್ಲೋ ನಾನ್ ಕೇಳಿರೋ ಮಾಹಿತಿ. ಅಂದ್ರೆ ಬಲರಾಮನಿಗೂ ಮತ್ತೆ ನಿಮ್ಗೆ ಪರಿಚಯದ ಬಗ್ಗೆ ಏನಾದ್ರು ಮಾತನಾಡ್ಬೋದಾ? ಅದರ ನಂಟಿನ ಬಗ್ಗೆ ಹೇಳ್ಬೋದಾ? ಗೊತ್ತಿಲ್ಲ, ಯಾಕಂದ್ರೆ ನಿಮಗೆ ರಿಲೇಟಿವ್ ಅಂತ ಮಾಹಿತಿ ಕೂಡ ಇದೆ, ಹಾಗಾಗಿ. ಹಲೋ, ಹಾಯ್ ಸರ್, ಜಗಿ ಸರ್, ನಮಸ್ತೆ. ಬಲರಾಮ್ ಅವ್ರದ್ದು ಹೌದು, ಒಂದೇ ಊರು, ಒಂದೇ ಜನ, ಎಲ್ಲ ಅವ್ರಿಗೆ ಒಂದೇ ಜನ ಎಲ್ಲ ಒಂದೇ. ಬಟ್ ಅವ್ರದೇ ಕತೆ ಅಂತ ಸರ್ ಹೇಳಿದ್ರಲ್ಲ, ಅವ್ರದೇ ಕತೆ ಅಂತ ಅಲ್ಲ, ಇದೊಂದು ಫಿಕ್ಷನಲ್ ಕತೆ ಆಗತ್ತೆ. ಬಟ್ ಗ್ಯಾಂಗ್ಸ್ಟರ್ ಕತೆನೇ ಮಾಡ್ಬೇಕು ಅಂತ ಬಂದಿದ್ ನಾನು. ಇದಕ್ಕೆ ಒಬ್ರು ಯಾರು ಸರಿ ಅಂತ ಹುಡುಕ್ತಿದ್ದಕ್ಕೆ ನಮ್ ಸರ್ ಸಿಕ್ಕಿದ್ರು. ಬಿಕಾಸ್ ನಾವೆಲ್ಲ ಆ ದಿನಗಳು ಫ್ಯಾನ್ಸು.
ಅದು ಕಮ್ಮಿ ಅಂದ್ರೆ 125 ಸತಿ ಸಿನಿಮಾ ನಾನೇ ನೋಡಿದ್ದೀನಿ ಆ ದಿನಗಳು. ಸೊ ರೀಕ್ರಿಯೇಟ್ ಮಾಡ್ಬೇಕು ಅಂತಾನೆ ಬಂದಿದ್ದು ಸರ್. ಆ ದಿನಗಳಿಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಜನ ಬರ್ತಾರೋ 100% ಆ ರಿಸಲ್ಟ್ ಅಂತೂ ಸಿಗತ್ತೆ. ಬಲರಾಮನ್ ಕತೆ ಅದು ಇದು ನನಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ಒಂದೇ ಊರು ಒಂದೇ ಜನ ಎಲ್ಲ ಒಂದಿಬ್ರೆ. ಚೈತನ್ಯ ಸರ್, ಆ ದಿನಗಳು ಬಂದು ಸುಮಾರು 9 ವರ್ಷ ಮುಗೀತು, 10ನೇ ವರ್ಷ 18 ವರ್ಷ 18 ವರ್ಷ ಸಾರಿ. ಸೊ ಇನ್ನೊಂದು ವಿಚಾರ ಅಂದ್ರೆ ಆ ಟೈಮಲ್ಲಿ ನೋಡುವಂತ ವೀಕ್ಷಕರೇ ಬೇರೆ ತರ ಇದ್ರು. ಸೊ ಇವಾಗಿನ ಜನರೇಷನ್ ಅಲ್ಲಿ ಸಿನಿಮಾವನ್ನ ನೋಡುವ ರೀತಿನೇ ಬೇರೆ ಇದೆ. ಸೊ ಮ್ಯಾಚ್ ಮಾಡೋದು, ಯಾಕಂದ್ರೆ ಅದೇ ನಿರ್ದೇಶಕರು ಅದೇ ಫ್ಲೇವರ್ ಅಲ್ಲಿ ತರ್ತಾ ಇದ್ದಾರೆ ಅಂದಾಗ ನಿರೀಕ್ಷೆಗಳು ಜಾಸ್ತಿ ಇರುತ್ತೆ. ಅದನ್ನ ರೀಚ್ ಮಾಡುವ ಪ್ರಯತ್ನ ನೀವು ಮಾಡಿದೀರಾ, ಅದು ಕಂಪ್ಲೀಟ್ ಆಗುತ್ತೆ ಅನ್ನುವಂತ ಭರವಸೆ ಇದೆಯಾ? ನನಗೆ ಈ ಸಿನಿಮಾದ ಅಡ್ವಾಂಟೇಜ್ ಅಂತ ಅನ್ಸೋದು. ಈಗ ಕಾಂತಾರ ಸಿನಿಮಾ ಮಾಡಿ ಅದಾಗಿ 2 ವರ್ಷಕ್ಕೆ ಕಾಂತಾರ ಪಾರ್ಟ್ 2 ಮಾಡೋದು, ಅವಾಗ ಅದೇ ಪ್ಯಾಟರ್ನ್ ನೀವು ಸಸ್ಟೈನ್ ಮಾಡ್ಕೋಬಹುದು. ದುರಂಧರ್ ಸಿನಿಮಾ ಮಾಡಿ ಅದ್ರಿಗೆ ಮಾರನೇ ಇನ್ನೊಂದು ವರ್ಷಕ್ಕೆ ದುರಂಧರ್ 2ನೇ ಪಾರ್ಟ್ ಮಾಡಿದಾಗ ಅದೇ ಪ್ಯಾಟರ್ನ್ ನೀವು ಸಸ್ಟೈನ್ ಮಾಡ್ಬೋದು. ಆದ್ರೆ ಲಕಿಲಿ ನನಗೆ 18 ವರ್ಷ ಆಗಿದೆ. ಸೊ 18 ವರ್ಷಕ್ಕೂ ಇದಕ್ಕೂ ನಾನು ಯಾವ್ದು ಸಸ್ಟೈನ್ ಮಾಡೋ ಅವಶ್ಯಕತೆನೇ ಇಲ್ಲ. ಈಗಿನ ಜನರೇಷನ್ ಯಾವ ತರ ಬೇಕೋ ಆ ರೀತಿ ನಾನು ಕಥೆಯನ್ನ ಹೇಳ್ತಿದ್ದೀನಿ. ಆ ದಿನಗಳು ಸಿನಿಮಾದ ಎಲ್ಲಾ ಎಲಿಮೆಂಟ್ಸ್ ಇದೆ, ಆದ್ರೆ ಎಸೆನ್ಸ್ ಇದೆ. ಆದ್ರೆ ಇವತ್ತಿನ ನರೇಷನ್ ನ ಈ ಸಿನಿಮಾಗೆ ತಂದಿದ್ದೀನಿ. ಸರ್, ವಿನೋದ್ ಅವ್ರನ್ನ ಇದಕ್ಕೆ ಯಾವ ರೀತಿ ಪಳಗಿಸಿದ್ರೆ ಅಂತ, ಯಾಕಂದ್ರೆ ಅವರು ಆಲ್ರೆಡಿ ಮಾಸಲ್ಲಿ ಎಕ್ಸ್ಪರ್ಟ್ ಸಿನಿಮಾ ಮಾಡೋದ್ರಲ್ಲಿ. ಬಟ್ ಬಲರಾಮನ ದಿನಗಳು ಅಂತ ಬಂದಾಗ ಆಗ್ಲೇ ಹೇಳ್ದಾಗೆ ಅದು ಬಲರಾಮ ಅನ್ನುವಂತ ರೌಡಿ ಶೀಟ್ರು ಇದ್ರು, ಅವ್ರದ್ದಲ್ಲ ಅಂತ ಹೇಳ್ತಿದ್ದೀರಾ. ಬಟ್ ಜನರು ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ಒಬ್ಬ ನಾಯಕ ನಟನನ್ನ ಹೆಂಗೆ ನೀವು ರೆಡಿ ಮಾಡಿದ್ರಿ ಅಂತ? ನಾನ್ ರೆಡಿ ಮಾಡಿದೆ ಅನ್ನೋದಕ್ಕಿಂತ ವಿನೋದ್ ಅವರು ಅಷ್ಟು ಕರೆಕ್ಟ್ ಆಗಿ ಆ ಪಾತ್ರಕ್ಕೆ ಒಗ್ಕೊಂಡ್ರು ಅಂತ ಹೇಳ್ಬೋದು. ಯಾಕಂದ್ರೆ ಅವರು, ನಾನು ಅನೇಕ ಸತಿ ಹೇಳಿದೀನಿ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹಳ ಪ್ರತಿಭಾವಂತ ನಟರಲ್ಲಿ ಅವರೊಬ್ರು. ಎಲ್ಲಾ ರೀತಿಯ ಪಾತ್ರವನ್ನು ಮಾಡಬಲ್ಲ ಅಂತ ಒಬ್ರು ನಟರು. ಆಮೇಲೆ ಬಹಳ ಸೀರಿಯಸ್ ಅವರ ಕೆಲಸದ ಬಗ್ಗೆ, ವೆರಿ ಇನ್ವಾಲ್ವ್ಡ್, ಮೆಥಡ್ ಆಕ್ಟರ್. ಅವರು ಈ 4 ತಿಂಗಳು ನಾವೇನ್ ಬಲರಾಮ ದಿನಗಳು ಶೂಟಿಂಗ್ ಮಾಡ್ತಿದ್ವಿ, ಅಷ್ಟು ವೇಳೆ ಅವರು ಬಲರಾಮನಾಗಿ ಜೀವಿಸಿದ್ರು. ಆಮೇಲೆ ಪ್ರತಿ ಹಂತದಲ್ಲೂ ಇನ್ವಾಲ್ವ್ ಆದ್ರು. ಸೊ ಅವ್ರ ಜೊತೆ ವರ್ಕ್ ಮಾಡೋದು ನನಗೆ ಒಂದು ದೊಡ್ಡ ಅಡ್ವಾಂಟೇಜ್ ಆಯ್ತು. ಬಿಕಾಸ್ ಅಷ್ಟು ಇನ್ವಾಲ್ವ್ಮೆಂಟ್ ಆಗಿದ್ದು, ನಾನು ಏನ್ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಬಲರಾಮ, ಅದಕ್ಕಿಂತ 10 ಪಟ್ಟು ಅವರು ಬಲರಾಮನನ್ನ ಸ್ಕ್ರೀನ್ ಮೇಲೆ ತಂದ್ರು. ನಾವು ಟೀಸರ್ ರಿಲೀಸ್ ಮಾಡಿದಾಗೆ ಎಷ್ಟೋ ಜನ ಅದ್ರ ಕೆಳಗೆ ಕಮೆಂಟ್ ಹಾಕಿದ್ದಾರೆ, ಬಲರಾಮ ಪಾತ್ರಕ್ಕೆ ವಿನೋದ್ ಅವ್ರು ಬಿಟ್ರಿ ಯಾರು ಆಗೋದೇ ಇಲ್ಲೋ ಅನ್ನೋ ಮಟ್ಟಿಗೆ ಅವರು ಈ ಪಾತ್ರದಲ್ಲಿ ತೊಡಗಿಕೊಂಡಿದ್ದಾರೆ. ಸರ್, ನಾವು ಚೈತನ್ಯ ಸರ್, ಇಲ್ಲಿ ಸಾಕಷ್ಟು ಮಚ್ಚಾಗಿರ್ಬೋದು, ರಕ್ತ ಸಿಕ್ತ, ಈ ರೌಡಿಸಂ, ಸಾಕಷ್ಟು ಸಿನಿಮಾಗಳನ್ನ ನೋಡಿದೀವಿ, ಬಹಳ ಸಿನಿಮಾಗಳು ಬಂದಿದ್ದಾವೆ. ಆ ಎಲ್ಲಾ ಸಿನಿಮಾಗಳಿಗೆ ಬಲರಾಮನ ದಿನಗಳು ಹೇಗೆ ಭಿನ್ನವಾಗಿ ನಿಲ್ಲುತ್ತೆ ಅಂತ ಹೇಳಿ, ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರಲ್ಲಿ. ನಾವು ಆ ದಿನಗಳು ಸಿನಿಮಾ ಮಾಡಿದಾಗ್ಲೂ ಇದೇ ಪ್ರಶ್ನೆ ಬಂದಿತ್ತು ನಮ್ಗೆ, ಇನ್ನೊಂದು ರೌಡಿಸಂ ಸಿನಿಮಾ ಮಾಡ್ತಿದ್ದೀರಾ? ನಾವ್ ಹೇಳ್ತಾ ಇದ್ವಿ, ಇಲ್ಲ ಇದು ಇನ್ನೊಂದು ರೌಡಿಸಂ ಸಿನಿಮಾ ಅಲ್ಲ, ಇದು ಬೇರೆ ತರದ್ದೇ ರೌಡಿಸಂ ಸಿನಿಮಾ ಅಂತ. ಅದನ್ನ ನಾವ್ ಎಷ್ಟು ಹೇಳಿದ್ರು ಕಡೆಗೆ ಆ ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು, ಜನಕ್ಕೆ ಅರ್ಥ ಆಗೋದಕ್ಕೆ ನಾವ್ ಏನ್ ಹೇಳ್ತಾ ಇದೀವಿ ಅಂತ. ಅಂದ್ರೆ ಒಂದು ರೌಡಿಸಂ ಕಥೆ ಅಂತಂದ್ರೆ ಬರೀ ಮಚ್ಚು, ಲಂಗು, ಕೊಚ್ಚು, ಕೊಲ್ಲು ಅಷ್ಟೇ ಅಲ್ಲ. ಅವ್ರಗಳ ಒಂದು ಬಹಳ ಎಮೋಷನಲ್ ಆದಂತ ಸ್ಟೋರಿಗಳು ಇರ್ತವೆ ಅವರಲ್ಲಿ. ಆಮೇಲೆ ಒಂದು ಕ್ರೈಮ್ ಇದೆಯಲ್ಲ, ಒಂದು ಕ್ರಿಮಿನಲ್ ವರ್ಲ್ಡ್, ಅದಕ್ಕೂ ನಮ್ಮ ಜಗತ್ತಿಗೂ ಬಹಳ ಹತ್ತಿರದ ಸಂಬಂಧ ಇರುತ್ತೆ, ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ. ಒಂದು ನಗರವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದರ ಕ್ರೈಮ್ ಅನ್ನ ಅರ್ಥ ಮಾಡ್ಕೋಬೇಕು. ಪ್ರತಿ ಹಂತದಲ್ಲೂ ಯಾವ್ಯಾವ ರೀತಿ ಕ್ರೈಮ್ ಬದಲಾಗ್ತಿರುತ್ತೋ ಅದೇ ರೀತಿ ಆ ನಗರದ ಪಾಲಿಟಿಕ್ಸ್, ಎಕನಾಮಿಕ್ಸ್ ಎಲ್ಲ ಬದಲಾಗ್ತಾ ಹೋಗುತ್ತೆ. ಅದೆಲ್ಲವನ್ನೂ ಒಂದು ರೀತಿ ಕಥೆಯ ಮೂಲಕ, ಒಂದು ಡ್ರಾಮ್ಯಾಟಿಕ್ ಆದಂತ, ಬಹಳ ಎಮೋಷನಲ್ ಆದಂತ, ಬಹಳ ಹ್ಯೂಮನ್ ಆದ ಕಥೆ ಮೂಲಕ ನಾವು ಪ್ರೆಸೆಂಟ್ ಮಾಡುವ ಪ್ರಯತ್ನ ಈ ಬಲರಾಮನ ದಿನಗಳು ಸಿನಿಮಾ. ನಾನು ಆ ದಿನಗಳು ಸಿನಿಮಾಗೆ ಅಗ್ನಿಶ್ರೀಧರ್ ಅವ್ರ ಪರಿಚಯ ಆಗಿ, ಅಗ್ನಿಶ್ರೀಧರ್ ಅವ್ರು ನನ್ಗೆ ಅನೇಕ ಜನ ಅಂಡರ್ ವರ್ಲ್ಡ್ ಅವ್ರನ್ನ ಪರಿಚಯ ಮಾಡಿದ್ರು. ಅನೇಕ ಜನ ಅಂಡರ್ ವರ್ಲ್ಡ್ ಅವ್ರಿಗೆ ಹೇಗೆ ಮಾತಾಡ್ತಿದ್ರು, ಅವ್ರ ಹಾವಭಾವ ಹೇಗಿರ್ತಿತ್ತು, ಅವರು ವ್ಯವಹಾರಗಳಿಗೆ ಹೇಗಿರ್ತಿತ್ತು, ಅದೆಲ್ಲ ಪರಿಚಯವನ್ನ ಅಗ್ನಿಶ್ರೀಧರ್ ಸರ್ ನನಗೆ ಮಾಡಿಕೊಟ್ಟಿದ್ರು. ಅದಲ್ಲದೆ ನಾನು ಪ್ಯಾಂಡಮಿಕ್ ಟೈಮಲ್ಲಿ ಸಾಕಷ್ಟು ಪುಸ್ತಕಗಳನ್ನ ಓದಿದೆ, ರಿಸರ್ಚ್ ಮಾಡಿದೆ. ಅದೆಲ್ಲದರ ಸ್ಫೂರ್ತಿ ಕೂಡ ತಗೊಂಡು ಅದನ್ನ ಕ್ರಿಯೇಟಿವ್ ಆಗಿ ಹೇಗೆ ನಾನು ಅಡ್ಯಾಪ್ಟ್ ಮಾಡಕ್ಕೋ ಅಥವಾ ಹಾಗೆ ಬಲರಾಮನ ದಿನಗಳಲ್ಲಿ ನಾನು ರೂಪಾಂತರ ಮಾಡಿದ್ದೀನಿ. ಸಿಗ್ಲಿ ಅಂತ ನಾನು ಬಯಸ್ತೀನಿ. ಯಾಕೆಂದ್ರೆ ನನ್ಗೆ ಎಷ್ಟೋ ಜನ ಈ ಆ ದಿನಗಳು ಸಿನಿಮಾನ ಕಲ್ಟ್ ಕ್ಲಾಸಿಕ್ ಅಂತ ಕರೆದಾಗ ಬಹಳ ಕೃತಜ್ಞತೆ, ಬಹಳ ನಮ್ರತೆ ಕೂಡ ಆಗುತ್ತೆ. ಯಾಕೆಂದ್ರೆ ಒಂದ್ ಸಿನಿಮಾ ಒಂದು ಕಲ್ಟ್ ಕ್ಲಾಸಿಕ್ ಅಂತ ಆಗೋದು ಅದು ರಿಲೀಸ್ ಆದಾಗಲ್ಲ, ಅದು ಬಂದು 10-15 ವರ್ಷ ಆದ್ಮೇಲೂ ಜನ ಮನಸ್ಸಿನಲ್ಲಿ ಉಳ್ಕೊಂಡ್ರೆ ಆಗ ಅದು ಕಲ್ಟ್ ಕ್ಲಾಸಿಕ್. ಈಗ ಏನಾಗ್ತದೆ, ಮನಸ್ಸನ್ನ ಈಗ ಬಹಳ ಹಗುರವಾಗಿ ಆ ಪದಾನ್ ಬಳಸ್ತಾರೆ. ಒಂದ್ ಸಿನಿಮಾ ರಿಲೀಸ್ ಆದಾಗೆ ಇದೊಂದು ಕಲ್ಟ್ ಸಿನಿಮಾ ಅಂತ ಹೇಳ್ತಾರೆ.
ಹಾಗಾಗೋದಿಲ್ಲ. ಅದು ಒಂದು ಸಿನಿಮಾ ರಿಲೀಸ್ ಆಗಬೇಕು, ಅದೊಂದು 10-15 ವರ್ಷ ಮನಸ್ಸಿನಲ್ಲಿ ಉಳ್ಕೋಬೇಕು, ಅದ್ರ ಬಗ್ಗೆ ಇನ್ನೂ ಜನ ರಿಸರ್ಚ್ ಮಾಡಬೇಕು. ಹಾಗಾದಾಗ ಆ ಸಿನಿಮಾ ಒಂದು ಕಲ್ಟ್ ಕ್ಲಾಸಿಕ್ ಆಗುತ್ತೆ. ಬಲರಾಮನ ದಿನಗಳಿಗೆ ಆ ದಿನಗಳು ಅಷ್ಟೇ ಎಲ್ಲ ಎಫರ್ಟು, ಅಷ್ಟೇ ಎಲಿಮೆಂಟ್ಸು, ಅಷ್ಟೇ ಎಲ್ಲವೂ ನಾವು ಇನ್ನೂ ಆ ದಿನಗಳಿಗಿದ್ದ ಇದಕ್ಕಿಂತ 10ರಷ್ಟು ಪ್ರೊಡಕ್ಷನ್ ವ್ಯಾಲ್ಯೂಸ್ ಇದೆಲ್ಲ ತಂದಿದೀವಿ ಈ ಸಿನಿಮಾಗೆ. ಈ ಸಿನಿಮಾ ಕೂಡ ಅದೇ ರೀತಿಯ ದಾಖಲೆಯನ್ನ ಸೃಷ್ಟಿ ಮಾಡುತ್ತೆ ಅನ್ನೋ ನಂಬಿಕೆ ನಮಗಿದೆ. ಸರ್, ಇದು ಯೂಶಲಿ ಅಂದ್ರೆ ಈ 10 ವರ್ಷದಲ್ಲಿ ಈ ತರ ಅಂದ್ರೆ ರೌಡಿಸಮ್ ವಿಷಯ ಇಟ್ಕೊಂಡು ಬಂದಂತ ಸಿನಿಮಾಗಳು ಅಥವಾ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಬಂದಂತ ಸಿನಿಮಾ ಆ ಮೇಕಿಂಗ್ ಪ್ರಾಸೆಸ್ ಅಲ್ಲಿ ಒಂದು ಹಂತದ ಒಂದು ಚರ್ಚೆ ನಡೆಯುತ್ತೆ. ಇನ್ನೇನ್ ಸೆನ್ಸಾರ್ ಆಗ್ಬೇಕು ಒಂದು ಹಂತದ ಚರ್ಚೆ ನಡೆಯುತ್ತೆ. ರಿಲೀಸ್ ಆದ್ಮೇಲೆ ಇನ್ನೊಂದು ಚರ್ಚೆ ನಡೆಯುತ್ತೆ. ಸಿನಿಮಾ ರಿಲೀಸ್ ಆದ ನಂತರ ಬಲರಾಮನ ವಿಚಾರಕ್ಕೆ ಬರಬಹುದಾದಂತಹ ಒಂದಷ್ಟು ಚರ್ಚೆ, ಕಾಮೆಂಟ್ಸ್ ಗಳಿಗೆ ನಿರ್ದೇಶಕರಾಗಿ ನೀವು ಹೇಗೆ ಸಿದ್ಧರಿದ್ದೀರಿ? ಒಬ್ಬ ಸಿನಿಮಾ ನಿರ್ದೇಶಕ ಯಾವಾಗ್ಲೂ ಅದಕ್ಕೆ ಸಿದ್ಧ ಆಗಿರ್ಬೇಕು. ಯಾಕಂದ್ರೆ ನಾವು ಪಬ್ಲಿಕ್ ವ್ಯೂ ಅಲ್ಲಿ ಇರೋಂಥವ್ರು. ನಾವೊಂದು ಸಿನಿಮಾ ಮಾಡಿದ್ಮೇಲೆ ಇಟ್ ಈಸ್ ಓಪನ್ ಟು ಪಬ್ಲಿಕ್. ಅವರು ನಮ್ಗೆ ಪ್ರಶ್ನೆಗಳನ್ನ ಕೇಳ್ಬೋದು, ಅದ್ರ ಬಗ್ಗೆ ಕಮೆಂಟ್ಸ್ ಗಳನ್ನ ಪಾಸ್ ಮಾಡ್ಬೋದು, ರಿವ್ಯೂಗಳನ್ನ ಮಾಡ್ಬೋದು. ಅದಕ್ಕಾಗಿ ನಾನು ಬಹಳ ಕುತೂಹಲದಿಂದ ಕಾಯ್ತಿದ್ದೀನಿ. ಅದು ಆಕ್ಚುಲಿ ಏನಾಗುತ್ತೆ ಅಂದ್ರೆ, ಒಂದು ಅಂಡರ್ವರ್ಲ್ಡ್ ಕಥೆ ಅಂದಾಗ ಎರಡೂ ತರ ಎಲಿಮೆಂಟ್ಸ್ ಇರ್ತಾರೆ. ಹೌದು, ಬಟ್ ಯಾಕಂದ್ರೆ ಅಲ್ಲಿ ಕೊತ್ವಾಲ್ ರಾಮಚಂದ್ರ ಮತ್ತೆ ಜಯರಾಜ್ ಮಾತಾಡ್ತಿದ್ದು ಆ ರೀತಿ, ನಾವು ಅಂತ ಮಾತಾಡ್ತಿದ್ರು, ನೋಡಿ ಇವ್ರೆ ಅಂತಿದ್ರು, ಆಮೇಲೆ ಸರ್ ಅಂತ ಕರೀತಿದ್ರು. ನೀವು ಅಗ್ನಿಶ್ರೀಧರ್ ಸರ್ ಮಾತಾಡ್ಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವರು ಎಲ್ಲಿ ನಿಮ್ ಪ್ರಕಾರ ನೀವೇನ್ ಅನ್ಕೊಳ್ತೀರೋ ಆ ತರ ಮಾತಾಡ್ತಾರೆ. ಸೊ ಅಂಡರ್ವರ್ಲ್ಡ್ ಅಂದ್ರೆ ಎಲ್ಲಾ ತರದ ಎಲಿಮೆಂಟ್ಸ್ ಇದಾರೆ. ಎಲ್ಲಾ ತರದ ಎಲಿಮೆಂಟ್ಸ್ ನಾವು ಇದರಲ್ಲಿ ಸೆರೆ ಹಿಡಿಯಲು ಪ್ರಯತ್ನ ಪಟ್ಟಿದ್ದೀನಿ. ಅಲ್ಲ, ಅದು ಒಳ್ಳೇದು. ಯಾಕೆಂದ್ರೆ ನನ್ಗೆ ಒಂದು ರೌಡಿಸಮ್ ಸಿನಿಮಾ ಅಂದಿದ್ ಕೂಡಲೇ ತೀರಾ ಘನಘೋರ ಕೆಟ್ಟ ಪದ ಮತ್ತೆ ಭೀಕರ ವಯಲೆನ್ಸ್ ಅನ್ನು ತೋರಿಸಿ ಮಾಡಕ್ ಇಷ್ಟ ಇಲ್ಲ. ನನಗೆ ಇಡೀ ಕುಟುಂಬ ಕೂತ್ಕೊಂಡು ನೋಡುವಂತ ಸಿನಿಮಾ ಮಾಡಕ್ ಇಷ್ಟ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು, ಹಿರಿಯ ವಯಸ್ಸಿನವ್ರು ಕೂಡ ನೋಡಬಹುದು ಅಂತ ನಮ್ಮ ಬಲರಾಮ ದಿನಗಳು. ಆಯ್ತು, UA ಸರ್ಟಿಫಿಕೇಟ್ ವಿತ್ ಕಟ್ಸ್. ನನ್ ಇನ್ ದ ಮೂವಿ ಹೌದಲ್ಲ, ವೆರಿ ಬ್ಯಾಡ್. ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ಬೇಕು ಇಲ್ಲ? ವೈ ಸರ್? ಐ ಡಿಡ್ ಇವನ್ ನೋಟಿಸ್. ನನ್ಗೆ ಇಷ್ಟು ಕನ್ನಡನೇ ಗೊತ್ತು. ಸೊ ನನ್ಗೆ ಈ ತರ ಐ ಡಿಡ್ ಇವನ್ ರೆಜಿಸ್ಟರ್ ದಟ್. ಯಾಕೆ ಸರ್? ಅದು ನೀವು ಸಿನಿಮಾ ನೋಡಿದಾಗ ಗೊತ್ತಾಯ್ತು. Your last film, Adinagalu, you introduced not just Chetan, but people, lesser known people like, I mean, facts like Shweta Srivatsa's first film, Samyukta Ornad, a whole lot of talent. So who are the talent that you would say you would pick each cinema? First of all, I should thank you for being part of the casting of this film because you got amazing actors like Pratap on board. This film has two very interesting new introductions. One is Tejas Jairam. Teju is there. He is being introduced in this film. He is part of the Singli gang, and Aditya Ashray plays Singli, who's a small-time gangster and very, very interesting, almost lizard-like character. And we have another person named Srinivas. Srinivas bandidare ivattu. Bandidare. Srinivas, who plays the role of Tommy. He is also, it's his first film. There are many others whose first film this is. ಆಮೇಲೆ ಇಲ್ಲಿ ಆಕ್ಟ್ ಮಾಡಿರೋ ಅನೇಕರು ದೊಡ್ಡ ದೊಡ್ಡ ಹೆಸರುಗಳಿದ್ದಾರೆ. ಡ್ರ್ಯಾಗನ್ ಮಂಜು ಸರ್ ಇದ್ದಾರೆ, ಮತ್ತೆ ಪ್ರತಾಪ್, ಇವರೆಲ್ಲ ಅನೇಕ ಸಿನಿಮಾಗಳನ್ನ ಮಾಡಿದ್ದಾರೆ. ಬಟ್ ಇನ್ನೂ ಎಷ್ಟೋ ಜನ ಒಂದೋ ಎರಡೋ ಸಿನಿಮಾ ಮಾಡಿದ್ರು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಅವರು ಒಂದು ಸ್ಟ್ಯಾಂಪ್ ಅನ್ನು ಹಾಕ್ತಾರೆ ಈ ಸಿನಿಮಾ ಮೂಲಕ ಅಂತ ನಾನು ಎದೆ ತಟ್ಕೊಂಡು ಹೇಳ್ಬೋದು. ಅದು ಅವ್ರು ಅಷ್ಟು ಇನ್ವಾಲ್ವ್ ಆಗಿದ್ದಾರೆ. ಅವರು ಇನ್ನೂ ಬಲರಾಮನ್ ದಿನಗಳಿಂದ ಆಚೆ ಬಂದಿಲ್ಲ. ಅದಕ್ಕೆ ಆ ಬೆಂಕಿ ಇನ್ನೂ ಹಾಗೆ ಉಳ್ಕೊಂಡಿದೆ. ನೋಡಿ, ಪಠಾನ್ ಅಂತೂ ಅವರು ಆಲ್ಮೋಸ್ಟ್ ಅವರು ಇನ್ನ ಹೆಂಗೆ ಅವ್ರನ್ನ ಆಚೆ ಕರ್ಕೊಂಡ್ ಬರೋದು. ನಾನು ಆ ದಿನಗಳು ಸಿನಿಮಾ ಮಾಡಿದಾಗ ಸತ್ಯ ಆಕ್ಟರ್ ಇದಾರಲ್ಲ, ಅವ್ರನ್ನ ಸರ್ದಾರ್ ಅನ್ನೋ ಒಂದು ಪಾತ್ರಕ್ಕೆ ಹಾಕಿದೆ. ಇವತ್ತಿಗೂ ಅವರು ಸರ್ದಾರ್ ಸತ್ಯ ಆಗ್ಬಿಟ್ರು. ಆ ರೀತಿ ನಮ್ಮ ಅನಿಲ್ ಈಗ ಪಠಾನ್ ಅನಿಲ್ ಆಗ್ಬಿಡ್ತಾರೆ ಅಂತ ಅನ್ಸುತ್ತೆ. I love the Kannada industry. It is my favorite industry. I worked in Tamil, Telugu, Hindi, Malayalam, but also because I was very spoiled. Every other language, like Sir was talking, I've worked with the casting director, gone for auditions, but over here I got launched with Apu. So obviously I've been spoiled from day one. When working with Chaitanya Sir has revived my excitement. He is just such an amazing filmmaker, such a sensitive man, and you can
truly see it in his writing and his ways of presenting a film. When we started working on the project, I didn't realize how big of a film Adinagalu was. But through the course of the film, and obviously in every press interaction, we realize the impact he's had. And it takes a very confident and very passionate storyteller to discover and try to work on other genres. So he's waited so long to come back with this genre. So I think that in itself is very exciting for all of us to have to watch. Which Kannada? Sorry? Obsessed with for me everything Kannada, because even at home if someone's talking to me first, my favorite word is naughty magu, because in this movie I have a very naughty magu. But so anytime I have a little dog, so I'll always refer to him as my naughty magu. So I think and Dodmane Huruga, I like that title a lot of Apu. I feel like it suits him so much, so that is my favorite. ಖಂಡಿತ ಸರ್, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಪ್ರಭಾವ ಬೀರುತ್ತೆ. ನಮ್ಮ ಗುರುಗಳು ಗಿರೀಶ್ ಕಾರ್ನಾಡ್ ಅವ್ರ ಜೊತೆ ನಾನು ಸಿನಿಮಾ ಕಲ್ತಿದ್ದು, ಅವರ ಪ್ರಭಾವ ಕೂಡ ಇದೆ. ಸೊ ಪ್ರತಿಯೊಬ್ಬರಿಗೂ ಅವರ ಬೆಳೆದು ಬಂದ ವಾತಾವರಣ ಹಾಗೂ ಅವರ ಕುಟುಂಬ ಅವ್ರಿಗೆ ದೊಡ್ಡ ಪ್ರಭಾವವನ್ನು ಬೀರುತ್ತೆ. ನನಗೂ ಹಾಗೆ. ಥ್ಯಾಂಕ್ ಯು. ಸೊ ದಯವಿಟ್ಟು ನೀವು ಮತ್ತೆ ಲಾಸ್ಟ್ ಆಗಿ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ನೋಡಿ ಪಾಪ ವಿನೋದ್ ಅವರು ಇದ್ರ ಪ್ರಚಾರ ಮಾಡಕ್ ಹೋಗಿ ಕಡೆಗೆ ಕೊಲ್ಯಾಪ್ಸ್ ಆಗೋ ಮಟ್ಟಿಗೆ ಹೋಗಿ ಪ್ರಚಾರ ಮಾಡಿದ್ದಾರೆ. ಅಂದ್ರೆ ಅಷ್ಟು ಆತಂಕ, ಅಷ್ಟು ಒಂದು ಹುಮ್ಮಸ್ಸು ನಮ್ಗೆ ಈ ಸಿನಿಮಾ ಬಗ್ಗೆ ನಂಬಿಕೆ ಇದೆ. ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ನಿಮ್ಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ನಮ್ಮ ಪ್ರಚಾರವನ್ನ ತುಂಬಾ ಚೆನ್ನಾಗಿ ಮಾಡಿದ್ರೆ ಇದೇ ರೀತಿ ಮಾಡ್ತಾ ಹೋಗಿ ನಮ್ಮ ಎಲ್ಲರಿಗೂ ನಮ್ಮ ಜನರ ಹತ್ರ ಕರ್ಕೊಂಡು ಹೋಗೋದಕ್ಕೆ ನೀವೇ ನಮ್ಗೆ ಇರುವ ಸೇತುವೆ ಅಂತ ನಾನು ಮತ್ತೆ ಹೇಳಿದೀನಿ. ದಯವಿಟ್ಟು ಈ ಸಿನಿಮಾಗೆ ಆದಷ್ಟು ಪಬ್ಲಿಸಿಟಿಯನ್ನು ಕೊಡಿ. ಇದೇ 26ನೇ ತಾರೀಕು ಕರ್ನಾಟಕದ ಎಲ್ಲಾ ಕಡೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಬರ್ತಿದೆ. KVN ಅಂತ ದೊಡ್ಡ ಸಂಸ್ಥೆ ನಮ್ ಜೊತೆ ನಿಂತಿರೋದು ನಮ್ಗೆ ದೊಡ್ಡ ಶಕ್ತಿನೇ ಹೌದು. ಎಲ್ರು ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬನ್ನಿ, ಈ ಸಿನಿಮಾ ನೋಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.